ಪ್ರತಿ ಸಲ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ರೆ MES ಪುಂಡ್ರಿದಾರಲ್ಲ ಕರಾಳ ಆಚರಣೆಯನ್ನ ಮಾಡುತ್ತೆ. ಆ ಕರಾಳ ಆಚರಣೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಸದ್ಯ ಬ್ರೇಕ್ ಹಾಕಿದ್ದಾರೆ. MES ಕರಾಳ ಆಚರಣೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಬೆಳಗಾವಿಗೆ ಆಗಮಿಸದಂತೆ ಪುಂಡ್ರಿಗೆ DC ನಿರ್ಬಂಧ ಹೇರಿದ್ದಾರೆ. ಪ್ರತಿ ವರ್ಷ ರಾಜ್ಯೋತ್ಸವದ ಸಂದರ್ಭದಲ್ಲಿ MES ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ. ನಿಮಗೆ ಬೇಕಾದ್ರೆ ನಿಮ್ಮ ಊರಲ್ಲಿ ಆಚರಣೆ ಮಾಡ್ಕೊಳ್ಳಿ, ಆದ್ರೆ ಬೆಳಗಾವಿಗೆ ಬರೋದಕ್ಕೆ ಅವಕಾಶ ಇಲ್ಲ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಆಗಮಿಸ್ತಾ ಇದ್ರು ಪುಂಡ್ರು. ಈ ಬಾರಿ ರಾಜ್ಯದ ಗಡಿ ಪ್ರವೇಶಿಸದಂತೆ DC ನಿರ್ಬಂಧ ಹೇರಿದ್ದಾರೆ. MES ಮತ್ತು ಶಿವಸೇನೆಯ 25 ಕಾರ್ಯಕರ್ತರಿಗೆ ಪ್ರವೇಶ ನಿರ್ಬಂಧ ಆಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಎಷ್ಟು ಅಂದ್ರು ಎಷ್ಟು ಒದೆ ತಿಂದ್ರು ಈ ಬೆಳಗಾವಿ ಪುಂಡ್ರಿಗೆ ಮಾತ್ರ MES ಪುಂಡ್ರಿಗೆ ಮಾತ್ರ ಬುದ್ಧಿ ಬರೋದಿಲ್ಲ. ಬೆಳಗಾವಿಗೆ ಬಂದು ಅಲ್ಲಿ ಪುಂಡಾಟಿಕೆಯನ್ನ ಮೆರೀತಾರೆ. ಪ್ರತಿ ವರ್ಷ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ MES ಶಿವಸೇನೆಯವರು ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿ ಕರಾಳ ದಿನವನ್ನ ಆಚರಿಸ್ತಾ ಇದ್ರು. ನಿಮಗೆ ಬೇಕಾದ್ರೆ ಕರಾಳ ದಿನ ನಿಮ್ಮ ರಾಜ್ಯದಲ್ಲಿ ಆಚರಿಸ್ಕೊಳ್ಳಿ, ನಾವ್ ಯಾರು ಏನು ಕೇಳೋದಿಲ್ಲ. ಆದ್ರೆ ನಮ್ಮ ರಾಜ್ಯ, ನಮ್ಮ ಗಡಿ ಜಿಲ್ಲೆ ಬೆಳಗಾವಿಗೆ ಬರೋದಕ್ಕೆ ನಿಮಗೆ ಅವಕಾಶ ಇಲ್ಲ. ಮೊಹಮ್ಮದ್ ರೋಷನ್ ಬೆಳಗಾವಿಯ ಜಿಲ್ಲಾಧಿಕಾರಿ ನಿರ್ಬಂಧ ವಿಧಿಸಿ ಆದೇಶಿಸಿದ್ದಾರೆ. MES ಪುಂಡಾಟಿಕೆ ಯಾವ ರೀತಿ ಇರುತ್ತೆ ಅಂತ ನಾವು ಎಷ್ಟೋ ಸಲ ಗಮನಿಸಿದೀವಿ. ಗಡಿ ಜಿಲ್ಲೆ ಗಡಿ ಖ್ಯಾತಿಯನ್ನ ಎಷ್ಟು ತೆಗೆದಿದೆ MES. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬಂದು ಇಲ್ಲಿ ಪುಂಡಾಟಿಕೆಯನ್ನ ಮೆರಿತಾ ಇದ್ರು. ಕನ್ನಡ ಬೋರ್ಡ್ಗಳಿಗೆ ಮಸಿ ಬಳಿದಿದ್ದಾರೆ. ನಮ್ಮ ರಾಜ್ಯದ ಬಸ್ಗಳು ಏನಾದರೂ ಅಲ್ಲಿಗೆ ಹೋದ್ರೆ ನಮ್ಮ ರಾಜ್ಯದ ಚಾಲಕರುಗಳಿಗೆ ಬಸ್ಗಳ ಮೇಲೆ ಇವರು ಮಸಿಯನ್ನ ಬಳಿಯೋರು, ಏನೆಲ್ಲ ಪುಂಡಾಟಿಕೆಯನ್ನ ಮೆರೆಯುವವರು. ಆದ್ರೆ ಕನ್ನಡಿಗರು ಕೆರಳಿ ಕೆಂಡವಾದ್ರೆ ಬಾಯಿ ಮುಚ್ಕೊಂಡು ಇರಲೇಬೇಕಾಗತ್ತೆ. ಅಷ್ಟು ಸುಲಭಕ್ಕೆ ನಮ್ಮ ಜಿಲ್ಲೆ ಗಡಿ ಜಿಲ್ಲೆಯನ್ನು ನಾವು ಬಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಗಾವಿಗೆ ಬಂದು ನೀವು ಕರಾಳ ದಿನವನ್ನು ಆಚರಣೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆ MES ಹಾಗೂ ಶಿವಸೇನೆಯ ಪುಂಡ್ರಿಗೆ 25 ಮಂದಿ ಕಾರ್ಯಕರ್ತರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ.